ಬ್ಯಾಂಕ್ಗಳಲ್ಲಿ ಹೇಗೆ ರೊಕ್ಕ ಇಡುವುದು ಹಾಗೂ ಬ್ಯಾಂಕನ್ನು ಹೇಗೆ ಓಪನ್ ಮಾಡುವುದು ಎಲ್ಲವನ್ನು ಹೇಳಿಕೊಟ್ಟಿದ್ದಾರೆ. ಕೋಟಾ ನೋಟು ಹಾಗೂ ಅಸಲಿ ನೋಟನ್ನು ಹೇಗೆ ಗುರುತಿಸುವುದನ್ನು ಹೇಳಿಕೊಟ್ಟಿದ್ದಾರೆ. ಹಾಗೂ ನೋಟುಗಳ ಮೇಲೆ ಯಾವ ಚಿಹ್ನೆ ಇರುತ್ತೆ ಹಾಗೂ ಯಾವ ಸಿಕ್ಕವನ್ನು ಹಾಕಿದ್ದಾರೆ ಎನ್ನುವುದನ್ನು ಹೇಳಿಕೊಟ್ಟಿದ್ದಾರೆ. ಧನಕೌಶಲ್ಯ ಅಂತೇಳಿ ಒಂದು ತರಬೇತಿಯನ್ನು ಮೇಡಮ್ಗಳು ಕಲಿಸ್ಕೊಡು ಹೊತ್ನ್ಯಾಗ್ರಿ. ದುಡ್ಡು ಮೊದಲನೇದಾಗಿ ನಮ್ಮಪ್ಪ ನಮ್ಮಮ್ಮ ನಾನು ದುಡ್ಡು ಕೊಡು ಹೊತ್ನ್ಯಾಗ್ರಿ ಎಲ್ಲ ಓದ್ ಅಂಗಡಿಗೆನ ಕೊಟ್ರು ಅಲ್ಲೆಲ್ಲ ಖರ್ಚು ಮಾಡಿ ಬರ್ತಿದ್ರಿ. ಈಗ ತರಬೇತಿನ ಆತನ ತಗೊಂಡ್ ಬಳಕ್ರಿ ನಾವು ಈಗೇನ್ ದುಡ್ಡು ಉಳಿತಾಯ ಮಾಡೋದನ್ನ ಕಲ್ತ್ಕೊಂಡ್ರಿ. ನಾನು ಕಲ್ಸ್ಕೊಟ್ರಕ್ಕಿದ್ರ ಮನ್ಯಾಗ ಯಾವ ತರ ದುಡ್ಡು ನವ ಸಹಯೋಗ NGO ಕಡೆಯಿಂದ. ಸೊ ಅಲ್ಲಿ ನಾ ಟ್ರೈನಿಂಗ್ ಅಂತಂದು ಹೋಗಿದ್ನಿ. ಅಲ್ಲಿ ಮಕ್ಕಳಿಗೆ ನಾವು ಯಾವ ರೀತಿ ರೊಕ್ಕ ಉಳಿತಾಯ ಮಾಡಬೇಕು, ಯಾವ ರೀತಿ ಬ್ಯಾಂಕ್ ಖಾತೆನ ತೆರಿಬೇಕು, ಯಾವ ರೀತಿ ಅವ್ರ ತಮ್ಮ ಜೀವನದಾಗ ಅಕೌಂಟ್ ಅನ್ನ ಹೆಂಗ್ ಅಳವಡಿಸ್ಕೋಬೇಕು ಅನ್ನೋದನ್ನ ನಾವು ಕಲ್ತೀವಿ. ಸೊ ಅಲ್ಲಿಂದ ನಮ್ಗೆ ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡ್ ಬಂದ ನಾ ಮಕ್ಕಳಿಗೆ ಟೀಚ್ ಮಾಡೀನಿ. ಅವರು ಭಾಳ ಹ್ಯಾಪಿ ಆಗ್ಯಾರು. ಸೊ ಅವ್ರಿಗೂ ನಾವು ಏನೇನ್ ಹೇಳ್ಕೊಟ್ಟಿವಿ ಅವ್ರೆಲ್ಲ ವಾಪಸ್ ನಮಗ್ ರಿಪ್ಲೈ ಮಾಡಾಕತ್ತಾರು. ಅವ್ರು ಬ್ಯಾಂಕ್ ಖಾತೆಗಳನ್ನ ತೆರಾಕತ್ತಾರು. ಈಗ ಎಕ್ಸಾಂಪಲ್ ಒಂದ್ ಅಂಗಡಿ ಒಳಗ್ ಹೋಗ್ತೀವಿ ಅಂದ್ರ ಒಂದ್ ಬಿಸ್ಕಿಟ್ ಪ್ಯಾಕೆಟ್ ತಗೊಂಡ್ರ ಅದ್ರೊಳಗ ಡೇಟ್ ಎಕ್ಸ್ಪೈರಿ ಡೇಟ್, ಆಮೇಲೆ ಅದು ಯಾವಾಗ ಮ್ಯಾನುಫ್ಯಾಕ್ಚರ್ ಆಗೈತಿ, ಯಾವಾಗ ಮ್ಯಾನುಫ್ಯಾಕ್ಚರ್ ಡೇಟ್ ಮುಗಿತೈತಿ ಅದೆಲ್ಲ ನೋಡ್ಬೇಕಂತ ಹೇಳಿ ಎಲ್ಲ ಹೇಳ್ಕೊಟ್ಟಿವು. ಆಮೇಲೆ